ಕೂದಲು ಉದುರೋ ಸಮಸ್ಯೆ, ಕೂದಲು ಬೆಳೆಯೋದೇ ಇಲ್ಲ, ತುಂಬ ಡ್ಯಾಂಡ್ರಫ್ ಸಮಸ್ಯೆ ಇದೆ ಅಂದರೆ ಈ ಥರ ಒಂದ್ಸರಿ ಹೇರ್ ಆಯಿಲ್ನ ನೀವು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ, ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ, ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ, ನಿಮಗೆ ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿ 2 ಥರದ ಏಲಕ್ಕಿ ಇರುತ್ತೆ. ಇದು ನಾಟಿ ಏಲಕ್ಕಿ ಮತ್ತು ನಿಮಗೆ ಗ್ರೀನ್ ಕಲರ್ ಕೂಡ ಇರುತ್ತೆ. ಯಾವುದಾದ್ರೂ ಏಲಕ್ಕಿನ ತೊಗೋಬೋದು, ಏನು ತೊಂದರೆ ಆಗೋದಿಲ್ಲ. ಏಲಕ್ಕಿನ ಬಳಸೋದ್ರಿಂದ ನಿಮಗೆ ತಲೆಯಲ್ಲಿ ರಕ್ತ ಚಲನೆ ಕೂಡ ಜಾಸ್ತಿ ಆಗುತ್ತೆ, ರಕ್ತ ಪರಿಚಲನೆ ಕೂಡ ಜಾಸ್ತಿ ಆಗುತ್ತೆ, ಮತ್ತು ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ, ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ. ಅದಲ್ಲದೆ ನಿಮಗೆ ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಏಲಕ್ಕಿನ ಬಳಸೋದ್ರಿಂದ. ಇವಾಗ ಒಂದು 4ರಿಂದ 5 ಏಲಕ್ಕಿ ತೊಗೊಂಡು ಫಸ್ಟು ಕುಟ್ಕೊಳ್ತಾ ಇದ್ದೀನಿ. ಕುಟ್ಬಿಟ್ಟು ಬರೀ ಅದರ ಒಳಗಡೆ ಇರುವ ಬೀಜನ ಮಾತ್ರ ತಗೋಬೇಕು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಖಂಡಿತವಾಗ್ಲೂ ನಿಮಗೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅನ್ನೋರು ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕೂದಲು ಉದುರೋದಾಗಲಿ ಮತ್ತು ಡ್ಯಾಂಡ್ರಫ್ನ ಸಮಸ್ಯೆ ಆಗಲಿ, ಕೂದಲು ಕಟ್ಟಾಗಿ ಬೀಳೋ ಚಾನ್ಸಸ್ ಇರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ ಈ ಏಲಕ್ಕಿನ ಬಳಸೋದ್ರಿಂದ. ಇದು ನೀವು ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಯೂಸ್ ಮಾಡ್ಬೋದು. ಒಂದು 12 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ನೀವು ಎಲ್ಲರೂ ಕೂಡ ಈ ಎಣ್ಣೆನ ನೀವು ಯೂಸ್ ಮಾಡ್ಬೋದು. ಏಲಕ್ಕಿ ಎಣ್ಣೆನ ಜಾಸ್ತಿಯಾಗಿ ಹೇರ್ ಫಾಲ್ ಸಮಸ್ಯೆ ಇರುವವರು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಖಂಡಿತವಾಗ್ಲೂ ಒಂದೇ ದಿನದಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟು ನೋಡ್ಬೋದು. ಇವಾಗ ನಾನು ಲವಂಗ ಕೂಡ ತೊಗೊಂಡಿದ್ದೀನಿ. ಲವಂಗನೂ ಅಷ್ಟೇ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಒಳ್ಳೆ ಒಂದು ಕಲರ್ ಕೊಡುತ್ತೆ ಲವಂಗನ ಹಾಕೊಳ್ಳೋದ್ರಿಂದ. ಲವಂಗನೂ ಅಷ್ಟೇ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 6 ಲವಂಗನ ಏಲಕ್ಕಿ ಜೊತೆನೇ ಹಾಕ್ಕೊಳ್ತಾ ಇದ್ದೀನಿ. ಕುಟ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಮಾಡಿ ಇಟ್ಕೋಬೋದು ಈ ಎಣ್ಣೆನ. ಇವಾಗ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಎಣ್ಣೆನ ಬಳಸ್ಬೋದು. ನಿಮ್ಮ ಮನೇಲಿ ಯಾವ ಎಣ್ಣೆ ಇದೆಯೋ ಆ ಎಣ್ಣೆನೇ ಕೂಡ ಯೂಸ್ ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಪ್ಯಾರಾಶೂಟ್ ಆದ್ರೂ ಬಳಸ್ಬೋದು. ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ಕೊಬ್ಬರಿ ಎಣ್ಣೆನೂ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಬಾದಾಮ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೇ ಬಿಸಿ ಮಾಡ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬಾರ್ದು. ಆದಷ್ಟು ನಿಧಾನವಾಗಿ ಎಣ್ಣೆ ಬಿಸಿ ಆಗಬೇಕು. ಒಂದೇ ಸರಿ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇದು ಒಳ್ಳೆ ಒಂದು ಘಮ ಬರುತ್ತೆ, ಅಲ್ಲಿ ತನಕ ಕುದಿಸ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಬೇಗ ಸೀದೋಗುತ್ತೆ ಎಣ್ಣೆ ಆಗಲಿ, ಮತ್ತು ಲವಂಗ ಏಲಕ್ಕಿ ಎಲ್ಲ ಹಾಕಿದ್ವಲ್ಲ ಸೀದೋಗುತ್ತೆ. ಆ ಥರ ಮಾಡ್ಕೋಬಾರ್ದು. ಕಡಿಮೆ ಉರಿಯಲ್ಲೇ ಇಟ್ಕೊಂಡು ನೀವು ಎಣ್ಣೆನ ಕುದಿಸ್ಬಿಟ್ಟು ಹಾಕ್ಕೊಂಡ್ರೆ ತಲೆಗೆ ನಿಮಗೆ ತಕ್ಷಣ ಡ್ಯಾಂಡ್ರಫಿನ ಸಮಸ್ಯೆ ಮತ್ತು ಹೇರ್ ಫಾಲ್ನ ಸಮಸ್ಯೆ ಕಡಿಮೆ ಆಗುತ್ತೆ. ಇವಾಗ ಬಿಸಿ ಮಾಡ್ಕೊಂಡಿರುವ ಎಣ್ಣೆನ ಇಳಿಸಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿರುವಾಗ ಇದಕ್ಕೆ ಒಂದು ಮೇನ್ ಒಂದು ವಸ್ತುನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಅಷ್ಟೇ ತಲೆ ಕೂದಲು ಕೂಡ ತುಂಬ ಒಳ್ಳೆಯದು, ಕಣ್ಣು ಕೂಡ ತುಂಬ ಒಳ್ಳೆಯದು. ಕರಿಬೇವಿನ ಸೊಪ್ಪನ್ನ ಬಳಸೋದ್ರಿಂದ ನೀವು ಜಾಸ್ತಿಯಾಗಿ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡಿ ನೋಡಿ. ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಉದ್ದವಾಗಿ ದಪ್ಪವಾಗಿ ಕಪ್ಪಾಗಿ ಕೂಡ ಬೆಳೆಯುತ್ತೆ. ಎಷ್ಟು ಬೇಕಾದರೂ ಅಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಎಣ್ಣೆ ಇಳಿಸಿದ ಮೇಲೇ ಹಾಕೋಬೇಕು ಕರಿಬೇವಿನ ಸೊಪ್ಪನ್ನ. ಎಣ್ಣೆ ತಣ್ಣಗಾಗೋ ಅಷ್ಟರಲ್ಲಿ ನಾನು ಹೇರ್ ಸಿರಮ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಸಿರಮ್ಗೆ ಮೊದಲಿಗೆ ನಾನು ಮೆಂತ್ಯ ಕಾಳನ್ನ ತೊಗೊಳ್ತಾ ಇದ್ದೀನಿ, ಮೆಂತ್ಯ ಸೀಡನ್ನ ತೊಗೊಳ್ತಾ ಇದ್ದೀನಿ. ಎಲ್ಲರ ಮನೇಲೂ ಮೆಂತ್ಯ ಸೀಡು ಇದ್ದೇ ಇರುತ್ತೆ. ಮೆಂತ್ಯನೂ ಅಷ್ಟೇ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ, ಕಪ್ಪಾಗಿ ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ ಮೆಂತ್ಯನ ಹಾಕೊಳ್ಳೋದ್ರಿಂದ. ಇದರಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮೆಂತ್ಯ ಹಾಕೊಳ್ಳೋದ್ರಿಂದ. ಅದರ ಜೊತೆಗೆ ನಾನು ಒಂದು ಈರುಳ್ಳಿನ ತೊಗೊಳ್ತಾ ಇದ್ದೀನಿ. ಮೀಡಿಯಮ್ ಆಗಿರುವಂತಹ ಒಂದು ಈರುಳ್ಳಿನ ತೊಗೋಬೇಕು. ಈರುಳ್ಳಿನ ಹಾಕೊಳ್ಳೋದ್ರಿಂದನೂ ಅಷ್ಟೇ ಕೂದಲು ನ್ಯಾಚುರಲ್ ಆಗಿ ಬೆಳೆಯುತ್ತೆ, ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಈರುಳ್ಳಿನ ಬಳಸೋದ್ರಿಂದ. ಮೀಡಿಯಮ್ ಆಗಿರುವ ಈರುಳ್ಳಿ ತೊಗೊಳ್ಳಿ. ನಿಮಗೆ ಜಾಸ್ತಿ ಹೇರ್ ಸಿರಮ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಕೂದಲು ತುಂಬ ಉದುರ್ತಾ ಇದೆ ಅಂದರೆ ಈ ಥರ ನೀವು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ.
ಈ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಏನು ಮೆಂತ್ಯನ ಹಾಕೊಂಡಿದ್ದೀನಲ್ಲ ಅದೇ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಟೀ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೀ ಪುಡಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ಯಾವ್ದು ಬಳಸ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಟೀ ಪುಡಿನ ಬಳಸೋದ್ರಿಂದ ಅಷ್ಟೇ ನ್ಯಾಚುರಲ್ ಆಗಿ ಒಂದು ಕಲರ್ ಕೊಡುತ್ತೆ. ಒಳ್ಳೆ ಒಂದು ಶೈನಿಂಗ್ ಕೂಡ ಕೊಡುತ್ತೆ ಟೀ ಪುಡಿನ ಹಾಕೊಳ್ಳೋದ್ರಿಂದ. ಇವಾಗ ಏಲಕ್ಕಿನ ಬಳಸ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ನಿಮಗೆ ಕೂದಲು ಉದುರೋ ಸಮಸ್ಯೆ ಮತ್ತು ತಲೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಕೂದಲು ಉದುರುವ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಡ್ಯಾಂಡ್ರಫಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಒಳ್ಳೆ ಒಂದು ಹೇರ್ ಗ್ರೋತ್ ಕೂಡ ಆಗುತ್ತೆ ನಾವು ಏಲಕ್ಕಿನ ಬಳಸೋದ್ರಿಂದ. 2 ಏಲಕ್ಕಿ ಸಾಕು. ಅದ್ರ ಜೊತೆಗೆ ನಾನು ಲವಂಗನ ಹಾಕೊಳ್ತಾ ಇದ್ದೀನಿ. 5 ಲವಂಗ ಹಾಕೊಂಡ್ರು ಕೂಡ ಅಷ್ಟೇ ಸಾಕು. ತುಂಬ ಚೆನ್ನಾಗಿ ನಿಮಗೆ ಹೇರ್ ಗ್ರೋತ್ ಆಗುತ್ತೆ. ಈ ಥರ ಮಾಡಿ ನೋಡಿ, ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಕೂದಲಿನ ಸಮಸ್ಯೆ ಕಡಿಮೆ ಆಗುತ್ತೆ. ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ನೀವು ಮನೇಲಿರುವಂತಹ ಕರಿಬೇವಿನ ಸೊಪ್ಪನ್ನ ಜಾಸ್ತಿಯಾಗಿ ಯೂಸ್ ಮಾಡಿ ನೀವು ಕರಿಬೇವಿನ ಸೊಪ್ಪು ಬಳಸಿದಷ್ಟು ನಿಮ್ಮ ಹೇರ್ ಗ್ರೋತು ಚೆನ್ನಾಗಾಗುತ್ತೆ ಮತ್ತು ಕಪ್ಪುಗೆ ಉದ್ದಗೆ ದಟ್ಟವಾಗಿ ಬೆಳೆಯುತ್ತೆ ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳೋದ್ರಿಂದ. ಇದಕ್ಕೆ ನಾನು 1 ಟೇಬಲ್ ಸ್ಪೂನು ಕಲೋಂಜಿ ಸೀಡ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಲೋಂಜಿ ಸೀಡು ನೀವು ಎಲ್ಲ ಅಂಗಡಿಯಲ್ಲೂ ಕೂಡ ಸಿಗುತ್ತೆ. ಎಲ್ಲ ಅಂಗಡಿ ಅಂದರೆ ನಿಮಗೆ ರೇಷನ್ ಎಲ್ಲ ಸಿಗುತ್ತಲ್ಲ, ಆ ಅಂಗಡಿಯಲ್ಲಿ ಕೇಳಿದ್ರೆ ನಿಮಗೆ ಕಲೋಂಜಿ ಸೀಡ್ ಕೊಡ್ತಾರೆ. ಅದನ್ನು ಹಾಕ್ಕೊಂಡಾದ್ಮೇಲೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನಿಮಗೆ ಸಿರಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಮೆಂತ್ಯ ಮತ್ತು ಈರುಳ್ಳಿ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಮೇಲೆ ಒಳ್ಳೆ ಒಂದು ಹೇರ್ ಸಿರಮ್ಮು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 100% ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಹೇರ್ ಫಾಲ್ ಫುಲ್ ಕಂಟ್ರೋಲ್ ಆಗುತ್ತೆ ನಿಮಗೆ. ಇದನ್ನ ಮಾಡಿ ಹಾಕೊಳ್ಳೋದ್ರಿಂದ. ನೋಡಿ ಇವಾಗ ಕುದೀತಾ ಇದೆ. ಒಂದು 10 ನಿಮಿಷ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಕುದಿಸ್ಕೊಂಡು ಆದಮೇಲೆ ನಾನು ಸ್ಟವ್ ಆಫ್ ಮಾಡಿಕೊಂಡು ಸೈಡ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನ ನೀವು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ನಿಮಗೆ ಹೇರ್ ಫಾಲ್ನ ಸಮಸ್ಯೆ ಬರೋದೇ ಇಲ್ಲ. ಇದನ್ನ ನೀವು ರೆಡಿ ಮಾಡಿ ಇಟ್ಕೋಬಹುದು, ಸ್ಟೋರ್ ಮಾಡಿ ಇಟ್ಕೋಬಹುದು. 1 ವಾರ ತನಕ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಇವಾಗ ಎಣ್ಣೆನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಫಿಲ್ಟರ್ ಮಾಡ್ಕೋಬೇಕು. ಇದನ್ನ ನೀವು ಎಣ್ಣೆನೂ ಅಷ್ಟೇ ಸ್ಟೋರ್ ಮಾಡಿ ಇಟ್ಕೋಬಹುದು. ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಬೋದು. ಈ ಎಣ್ಣೆನ ಕೂಡ ಅಷ್ಟೇ ನೈಟಲ್ಲಿ ಅಪ್ಲೈ ಮಾಡಿ ಬೆಳಗ್ಗೆ ನೀವು ಶಾಂಪು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕೂದಲು ಸಾಫ್ಟಾಗಿ ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ. ನಿಮಗೆ 1 ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಕೂದಲು ಬೆಳೆಯಲು ಸಹಾಯ ಮಾಡುತ್ತೆ. ಇವಾಗ ಹೇರ್ ಸಿರಮ್ಗೆ ನಾನು ಒಂದು ಬೌಲಿಗೆ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಎಣ್ಣೆನ ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಹರಳೆಣ್ಣೆನ ಬಳಸ್ತಾ ಇದ್ದೀನಿ. ಯಾವುದಾದ್ರೂ ಬಳಸ್ಬೋದು ನೀವು. ನಿಯರ್ ಬೈ ಅಂಗಡಿಲಿ ಸಿಗುವಂತಹ ಹರಳೆಣ್ಣೆನೇ ಬಳಸ್ಬೋದು. ಇಲ್ಲ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ಹರಳೆಣ್ಣೆನ ಬಳಸ್ಬೋದು. ಹರಳೆಣ್ಣೆ ಹಾಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಕಪ್ಪುಗೆ ಬೆಳೆಯುತ್ತೆ. ಒಂದು ದೊಡ್ಡ ಸ್ಪೂನಲ್ಲಿ ಎಣ್ಣೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆಗೆ. ಇದನ್ನ ನೀವು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕು ಆವಾಗ ಅಪ್ಲೈ ಮಾಡ್ಕೋಬೋದು. ಮಿಕ್ಸ್ ಮಾಡಿ ಇಟ್ಕೊಂಡಿರುವ ಎಣ್ಣೆನ ನಾನು ಸಿರಮ್ಗೆ 1 ದೊಡ್ಡ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಣ್ಣೆನ ನಾವು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ವಾರದಲ್ಲಿ 2 ಸರಿ ನೈಟಲ್ಲಿ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ಶಾಂಪು ಮಾಡ್ಕೊಳ್ಳಿ. ಯಾವುದಾದ್ರೂ ಶಾಂಪು ಬಳಸ್ಬೋದು. ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದೇ ಶಾಂಪುನ ಯೂಸ್ ಮಾಡಿಬಿಟ್ಟು ಹೇರ್ನ ವಾಶ್ ಮಾಡ್ಕೊಳ್ಳಿ. ಇದನ್ನು ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಯಾವ ಬೇಕು ಆವಾಗ ಯೂಸ್ ಮಾಡ್ಕೋಬೋದು. ಎಣ್ಣೆನ ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ ಕೂದಲು. ಇದನ್ನು ನಾವು ಔಟ್ಸೈಡಲ್ಲೇ ಇಟ್ಕೋಬೋದು ಸ್ಟೋರ್ ಮಾಡಿ. ಫ್ರಿಜ್ಜಲ್ಲಿ ಇಡಬೇಕು ಅಂತನಿಲ್ಲ. ಈ ಹೇರ್ ಸಿರಮ್ನ ಮಾತ್ರ ನೀವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. 1 ವಾರ ಬೇಕು ಅಂದರೆ ಇಟ್ಕೋಬೋದು ಫ್ರಿಜ್ಜಲ್ಲಿ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಲ್ಲ ನಾನು, ಎಣ್ಣೆ ಕಾಯಿಸ್ಕೊಂಡಿರುವ ಎಣ್ಣೆನ ಒಂದು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಈ ಹೇರ್ ಸಿರಮ್‌ನ ಈ ಹೇರ್ ಸಿರಮ್‌ನ ನೀವು ಬಳಸೋದ್ರಿಂದ ಕೂದಲು ಉದುರೋ ಸಮಸ್ಯೆನೇ ಇರೋದಿಲ್ಲ. ಚೆನ್ನಾಗಿ ಬೆಳೆಯುತ್ತೆ. ಒಳ್ಳೆ ಒಂದು ಹೇರ್ ಗ್ರೋತ್ ಕೂಡ ಬರುತ್ತೆ ಈ ಲಿಕ್ವಿಡ್‌ನ ಬಳಸೋದ್ರಿಂದ. ಇದನ್ನ ನೀವು ತಲೆ ಬುಡದಿಂದ ತುದಿ ತನಕ ಅಪ್ಲೈ ಮಾಡಿಬಿಟ್ಟು ಸ್ನಾನಕ್ಕಿಂತ ಮೊದಲು ಅರ್ಧ ಗಂಟೆ ಮುಂಚೆ ಇದನ್ನ ಅಪ್ಲೈ ಮಾಡಿಕೊಂಡು ಶಾಂಪೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಇದನ್ನ ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ನಿಮಗೆ ಕೂದಲು ಉದುರೋ ಸಮಸ್ಯೆನೇ ಕಾಣಿಸ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ನ್ಯಾಚುರಲ್ ಆಗಿ ಕೂದಲು ಬೆಳೆಯುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ಯಾವುದಾದ್ರೂ ಒಂದು ಬಾಟ್ಲಿಗೆ ಹಾಕಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. 1 ವಾರ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಹೇರ್ ಸಿರಮ್‌ನೂ ಅಷ್ಟೇ ವಾರದಲ್ಲಿ 2 ಸರಿ ಬಳಸ್ತಾ ಬನ್ನಿ. ನಿಮಗೆ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.